ಬ್ಯಾಕ್ ರಾಜಕೀಯ ಮುತ್ಸದ್ದಿ ದಾವಣಗೆರೆಯ ದಣಿ ಶಾಮನೂರು ಶಿವಶಂಕರಪ್ಪನವರು ನಮ್ಮನ್ನು ಅಗಲಿದ್ದಾರೆ. 5 ದಶಕಗಳ ರಾಜಕೀಯ ಜೀವನ ಅವರದ್ದು. ಸೊ ಅನೇಕ ಗಣ್ಯರು ಆಗಮಿಸ್ತಾ ಇದ್ದಾರೆ. ನೀವೀಗ ನೋಡ್ತಾ ಇದ್ದೀರಾ, ರಾಘವೇಂದ್ರ ಅವರು ಕೂಡ ಸಂಸದರು ಬಂದು ಅಂತಿಮ ದರ್ಶನವನ್ನು ಪಡೆದಿರ್ತಕ್ಕಂಥದ್ದನ್ನು ಹಲವಾರು ಜನ ಬಂದು ಕುಟುಂಬದವ್ರಿಗೆ ಒಂದು ಸಾಂತ್ವನವನ್ನು ಹೇಳಿ ಅಲ್ಲಿಂದ ಅವರು ತೆರಳುತ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಒಂದು ರೀತಿ ಶಾಮನೂರು ಅವರು ಅಜಾತ ಶತ್ರು. ಯಾವ ಪಕ್ಷದಲ್ಲೂ ಅವ್ರಿಗೆ ಶತ್ರುಗಳೇ ಇರಲಿಲ್ಲ, ಶತ್ರುಗಳನ್ನೂ ಗೆದ್ದಿದ್ರು ಅವರು. ಹಾಗಾಗಿ ಅವ್ರು ಕಂಡ್ರೆ ಎಲ್ರಿಗೂ ವಿಪರೀತ ಗೌರವ, ಪ್ರೀತಿ, ಆದರ. ಹಿರಿಯರಿಂದ ಹಿಡಿದು ಕಿರಿಯರ ತನಕ ಕಿರಿಯರೆಲ್ಲರೂ ಅಜ್ಜಾರು ಅಂತಂದ್ಬಿಟ್ಟು ಎಷ್ಟು ಅವ್ರನ್ನ ಇಷ್ಟಪಡ್ತಾ ಇದ್ರು ಅಂತಂದರೆ ತುಂಬ. ಬಟ್ ಅವರ 95 ವರ್ಷಗಳಲ್ಲಿ ಅವರ ಆ ಉತ್ಸಾಹ, ದಣಿವರಿಯದ ದೇಹ. ಏಕೆಂದರೆ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಸಾವಿರಾರು ಕೋಟಿಗಳ ಒಡೆಯನಾದದ್ದು. ಒಂದು ನಿಮಿಷ ಕೂಡ ಸುಮ್ಮನೆ ಕೂರ್ದನೆ ಬಿಸ್ನೆಸ್ ಆಗಿರ್ಬೋದು ಅಥವಾ ಆಮೇಲೆ ಅವರು ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ಅವರ ಹೆಸರು ಹೇಳಿಕೊಂಡು ಎಷ್ಟು ಜನ ಇವತ್ತಿನ ದಿನ ಊಟ ಮಾಡ್ತಾ ಇದ್ದಾರೆ, ಎಷ್ಟು ಜನ ಅವರ ಹೆಸರು ಹೇಳಿಕೊಂಡು ಇವತ್ತು ಜೀವನ ಕಟ್ಕೊಂಡಿದ್ದಾರೆ. ಅಪಾರವಾದ ಸಾಧನೆ. ನಮ್ಮ ಸಮಾಜದ ಮುಖಂಡರಾಗಿದ್ದಂತಹ ರಾಜಕೀಯ ಧುರೀಣರು ಸುದೀರ್ಘವಾಗಿ ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಸಾಮಾಜಿಕ ಸೇವೆಯನ್ನು ಮಾಡಿ 94-95 ವಸಂತಗಳನ್ನು ಕಂಡು ಇದೀಗ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಶಿವಶಂಕರಪ್ಪನವರದು ಒಂದು ವಿಶೇಷವಾದಂಥ ವ್ಯಕ್ತಿತ್ವ. ಅವರ ಹೆಸರಿನೊಂದಿಗೆ ಶಾಮನೂರು ಸೇರಿಕೊಂಡಿದೆ. ಶಾಮನೂರು ಶಿವಶಂಕರಪ್ಪ ಅಂದರೆ ಇಡೀ ನಾಡಿಗೆ, ಜಗತ್ತಿಗೆ ಪರಿಚಯ ಆಗಿರುವಂಥದ್ದು. ದಾವಣಗೆರೆ ಒಂದು ವಾಣಿಜ್ಯ ನಗರಿಯನ್ನು ಒಂದು ಶೈಕ್ಷಣಿಕ ನಗರಿಯನ್ನಾಗಿ ರೂಪಿಸಿದ್ದಾರೆ. ಮತ್ತು ಸುದೀರ್ಘವಾದ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿದ್ದಾರೆ. ಒಂದೇ ಪಕ್ಷದಲ್ಲಿದ್ದು ಪಕ್ಷ ನಿಷ್ಠೆಯನ್ನು ಬೆಳೆಸಿ 5-6 ಬಾರಿ ಶಾಸಕರಾಗಿ, ಆಮೇಲೆ ಲೋಕಸಭಾ ಸದಸ್ಯರಾಗಿ, ಮಂತ್ರಿಗಳಾಗಿ ಕೆಲಸ ಮಾಡಿ ಸುದೀರ್ಘವಾದ ತಮ್ಮ ಅನುಭವವನ್ನು, ತಮ್ಮ ಸೇವೆಯನ್ನು ನಾಡಿಗೆ ಅರ್ಪಿಸಿರುವಂತಹ ಅವರು. ಅದರ ಜೊತೆಯಲ್ಲಿಯೇ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿ ಅದನ್ನು ಒಂದು ಆರ್ಥಿಕ, ಸಾಮಾಜಿಕ ಒಂದು ಶಕ್ತಿಯನ್ನು ತುಂಬುವಂತಹ ದೊಡ್ಡ ಕೆಲಸವನ್ನು ತಿಪ್ಪಣ್ಣನವರು, ಅವರು ಮತ್ತು ಹಿಂದೆ ಭೀಮಣ್ಣ ಖಂಡ್ರೆಯವರು, ಇವರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ನಡೆಸ್ಕೊಂಡು ಬಂದು ಇದುವರೆಗೂ ಕೂಡ ಸುದೀರ್ಘವಾಗಿ ಸಂಸ್ಥೆಯ ಅಧ್ಯಕ್ಷರಾಗಿ ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ, ಸಂಸ್ಥೆಯ ಸಮಗ್ರ ಬೆಳವಣಿಗೆಗೆ. ಇನ್ನು ಅಂತ್ಯ ಸಂಸ್ಕಾರ ನಡೆಯುವಂತಹ ಕಲ್ಲೇಶ್ವರ ರೈಸ್ ಮಿಲ್ ಆ ಭಾಗದಲ್ಲಿ ಇವಾಗ ತಯಾರಿ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ಫಕೀರಯ್ಯ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಫಕೀರಯ್ಯ, ಈಗ ಜಿಲ್ಲಾಡಳಿತದಿಂದ ಅಂತ್ಯ ಸಂಸ್ಕಾರದ ಸಿದ್ಧತೆಗಳು ಹೇಗಾಗಿದೆ ಮತ್ತು ತಯಾರಿಗಳೆಲ್ಲ ಹೇಗಾಗಿದೆ, ಎಷ್ಟು ಗಂಟೆಗೆ ಇಲ್ಲಿ ಅಂತ್ಯ ಸಂಸ್ಕಾರ ನೆರವೇರ್ತಕ್ಕಂಥ ಸಾಧ್ಯತೆ ಇದೆ, ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದಾ ಅಂತ? ಅರವಿಂದ್, ಈಗಾಗಲೇ ಮನೆಯ ಸ್ವಮನೆಯಲ್ಲಿ ಈಗಾಗಲೇ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೀಗಾಗಿ ನಾಡಿನ ಭಾಳಷ್ಟು ಅಭಿಮಾನಿಗಳು ಸೇರಿದಂತೆ, ದಾವಣಗೆರೆ ಅಭಿಮಾನಿಗಳು ಸೇರಿದಂತೆ ವಿವಿಧ ಗಣ್ಯರು ಕೂಡ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡ್ತಿರುವಂಥದ್ದು. ನಾನು ಕಲ್ಮೇಶ್ವರ ರೈಸ್ ಮಿಲ್ಲಿನ ಒಳಗಿದ್ದೇನೆ. ಇದು ಅವರ ಕುಟುಂಬ ಸದಸ್ಯರು ಮೊದಲು ಆರಂಭ ಮಾಡಿದಂತಹ ರೈಸ್ ಮಿಲ್ಲು. ಅವರ ಕುಟುಂಬ ಸದಸ್ಯರ ತಂದೆ ತಾಯಿ ಮತ್ತು ಅವರ ಧರ್ಮಪತ್ನಿ ಅಂತ್ಯಕ್ರಿಯೆ ಮಾಡಿದಂತಹ ಸ್ಥಳದ ಪಕ್ಕದಲ್ಲಿಯೇ ಜಿಲ್ಲಾಡಳಿತ ಹಾಗೂ ಕುಟುಂಬ ಸದಸ್ಯರು ಈಗಾಗಲೇ ಏನು ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಅಲ್ಲದೆ ವೀರಶೈವ ಲಿಂಗಾಯತ ಪದ್ಧತಿ ಮುಖಾಂತರವಾಗಿ ನಾಡಿನ ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ಸಂಜೆ 5 ಗಂಟೆ ಸುಮಾರಿಗೆ ಅಂತ್ಯಕ್ರಿಯೆ ನಡೆದಿರುವಂಥದ್ದು. ಈಗಾಗಲೇ ಶಾಮನೂರು ಶಿವಶಂಕರಪ್ಪ ಅವರ ಅಭಿಮಾನಿಗಳು ಕೂಡ ಏನು ಅವರ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸುಮಾರು 15 ಕಿಲೋಮೀಟರ್ವರೆಗೂ ಕೂಡ ನಗರದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ನಂತರವಾಗಿ ಕೊನೆಗೆ ಕಲ್ಮೇಶ್ವರ ರೈಸ್ ಮಿಲ್ನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಅರವಿಂದ, ಇದು ರೈಸ್ ಮಿಲ್ ಅವರು ಮೊದಲು ಪ್ರಾರಂಭ ಮಾಡುವಂತಹ ರೈಸ್ ಮಿಲ್. ಅವರ ಮೊದಲು ಒಂದು ಕಿರಾಣಿ ವ್ಯಾಪಾರವನ್ನು ಪ್ರಾರಂಭ ಮಾಡಿದ ನಂತರ ರೈಸ್ ಮಿಲ್ಲನ್ನು ಪ್ರಾರಂಭ ಮಾಡ್ತಾರೆ. ಇದು ಅವರನ್ನು ಕೈ ಹಿಡಿದಂತಹ ರೈಸ್ ಮಿಲ್ ಆಗಿರುವಂಥದ್ದು. ಹೀಗಾಗಿ ಅವರ ಕುಟುಂಬಕ್ಕೆ ಇದು ಭಾಳಷ್ಟು ಅವಿನಾಭಾವ ಸಂಬಂಧವನ್ನು ಹೊಂದಿದಂತಹ ರೈಸ್ ಮಿಲ್ ಅಂತಲೇ ಹೇಳ್ಬೋದು. ಹೀಗಾಗಿ ಇಲ್ಲಿ ಅವರ ಕುಟುಂಬ ಸದಸ್ಯರ ಹಿರಿಯರ ಜೀವಗಳ ಏನು ಅಂತ್ಯಕ್ರಿಯೆ ಮಾಡಿರುವಂಥದ್ದು. ಹೀಗಾಗಿ ಅವರ ಶಾಮನೂರು ಶಿವಶಂಕರಪ್ಪ ಅವರು ರಾಜಕೀಯವಾಗಿ ಆಗಿರ್ಬೋದು ಮತ್ತು ಇಲ್ಲಿ ಜಾತ್ಯತೀತವಾಗಿ ಕೆಲಸ ಮಾಡಿ ಅವರು ಭಾಳಷ್ಟು ಹೆಸರು ಮಾಡಿರುವಂತಹ ವ್ಯಕ್ತಿ. ಹೀಗಾಗಿ ಕಲ್ಮೇಶ್ವರ ರೈಸ್ ಮಿಲ್ನಲ್ಲಿ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಅರವಿಂದ್, ರೈಟ್. ಧನ್ಯವಾದ ಫಕೀರಯ್ಯ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.